ನಮಸ್ಕಾರ 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 ನಾನು ಬಂದಿದ್ದೀನಿ ಹೋಳಿ ಹಬ್ಬದ ಶುಭಾಶಯಗಳು ನಿಮಗಾಗಿ ಇವತ್ತೊಂದು ವೆಜ್ ಅಡುಗೆನ ಖುಷಿಯಾಗಿ ತೋರಿಸೋಣ ಖುಷಿಯಾಗಿ ಮಾಡಿಸೋಣ ಅಂತ ಹೇಳಿ ಚೀಸ್ ಪನ್ನೀರ್ ಬುರ್ಜಿ ಮಾಡ್ತಾ ಇದ್ದೀನಿ ಬನ್ನಿ ಹೆಂಗೆ ಮಾಡೋದು ಅಂತ ನೋಡಿ ಈಸಿಯಾಗಿ ಚಪಾತಿಗೆ ಪೂರಿಗೆ ಇಡ್ಲಿಗೆ ಎಲ್ಲದಕ್ಕೂ ಮಸ್ತಾಗಿರುತ್ತೆ ಮಸ್ತ್ ಕಲಂದರ ಥರ ಇರುತ್ತೆ ಬನ್ನಿ ಕಲ್ತ್ಕೊಳ್ಳೋಣ ಖುಷಿಯಾಗಿ ಮಾಡ್ಕೊಳ್ಳೋಣ ಈಗ ನಾನು ತುಂಬ ವೆಜ್ ಅಡುಗೆ ತೋರಿಸೋಣ ಅಂತ ಭಾಳ ಖುಷಿ ಪಡ್ತಾ ಇದ್ದೀನಿ ಕಾರಣ ಯಾಕಂದರೆ ಎಲ್ಲಿ ಸಿಕ್ಕಿದ್ರು ಹೆಣ್ಮಕ್ಳು ತುಂಬ ಪ್ರೀತಿಯಿಂದ ಕೇಳ್ತಾರೆ ಸರ್ ಒಳ್ಳೊಳ್ಳೆ ಅಡುಗೆ ತೋರಿಸ್ತಾ ಇದ್ದೀರಾ ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸಿ ನಾವು ಕಲ್ತ್ಕೋತೀವಿ ಪ್ರೀತಿಯಿಂದ ಮಾಡ್ಕೊತೀವಿ ಅಂತಾರೆ ಕೇಳೋದು ನೋಡಿದಾಗ ಮಕ್ಕಳೆಲ್ಲ ಇತ್ತೀಚೆಗೆ ಕೇಳ್ತಾ ಇದ್ದಾರೆ ಅಂದರೆ ಆ ಪ್ರೀತಿ ಬೇರೆ ಥರ ಬೆಳೀತಾ ಇದೆ ಕಾರಣ ಯಾಕೆಂದರೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬಂದಿದೆ ಒಂದು ಅಡುಗೆ ಕಲಿಬೇಕು ಪ್ರೀತಿಯಾಗಿ ಮಾಡಿಸ್ಬೇಕು ಮನೇಲಿ ಎಲ್ಲರ ಜೊತೆ ಹೊಂದಾಣಿಕೆ ಇರಬೇಕು ಅಂತ ಈ ಹೊಂದಾಣಿಕೆಯಲ್ಲೇ ಇರಬೇಕು ಅಂದರೆ ಈ ಪ್ರೀತಿ ಕೇಳಿದ್ರೇ ಒಂದು ಅಡುಗೆ ರುಚಿನೂ ಬರುತ್ತೆ ಆ ಸ್ವಾದನೂ ಬರುತ್ತೆ ಎಲ್ಲೇ ಹೋಗಲಿ ಮಕ್ಕಳಾಗಲಿ ಗಂಡು ಮಕ್ಕಳು ಅಷ್ಟೇ ಸಾರ್ ನೀವು ಬ್ಯಾಚುಲರ್ ಅಡುಗೆ ತೋರಿಸಿದ್ದೀರಾ ತುಂಬ ಈಸಿಯಾಗಿ ಮಾಡ್ಕೊಡ್ತೀರಾ ಅಂತ ಇದೆಲ್ಲ ಕಲಿಬೇಕು ಅಂತಲೇ ನಿಮ್ಮ ಪ್ರೋತ್ಸಾಹಕ್ಕೋಸ್ಕರ ಒಂದು ಒಳ್ಳೊಳ್ಳೆ ಅಡುಗೆ ತೋರಿಸೋಣ ಬನ್ನಿ ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ ಮಾಡ್ಕೊಳ್ಳಿ ಬೇಗ ಕಲ್ತ್ಕೊಳ್ಳಿ ದೀಪಾಲಂಕಾರ ಬೆಳಗಿಸ್ತೀನಿ ಬೇಕಾದಷ್ಟು ಎಣ್ಣೆಯನ್ನು ಒಂದು 30 ml ಆಯಿಲನ್ನು ಹಾಕುತ್ತೇನೆ 2 ಸ್ಪೂನ್ ಕಡಲೆ ಹಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದರಲ್ಲೇ ಕಲಿಸ್ಕೊಬಿಡೋಣ ಎಣ್ಣೆ ಕಾಯ್ತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ಖುಷಿಯಾಗಿ ತಿನ್ಬೋದು ನೋಡಿ ಇವಾಗ ಎಣ್ಣೆ ಕಾದಿದೆ ಕಡಲೆ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಹಾಕುತ್ತೇನೆ ಇದಕ್ಕೆ ಬೇಕಾದಷ್ಟು ಖಾರದ ಪುಡಿ 1/4 ಸ್ಪೂನು ಆಮೇಲೆ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಹಳದಿ ಒಂದು ಚೂರು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಈಗ ನೋಡಿ ಚೀಸ್ ಹಾಕ್ತಾ ಇದ್ದೀನಿ ಆಮೇಲಿಂದ ನೋಡಿ ಇದಕ್ಕೆ ಪನ್ನೀರ್ನ ತುರ್ಕೊಂಡಿದ್ದೀನಿ ಪನ್ನೀರ್ನ ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಖಾರಕ್ಕಾಗಿ ಚಿಲ್ಲಿ ಪೌಡರ್ ಹಸಿಮೆಣಸಿನ್ಕಾಯಿನ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಏನಂದರೆ ಇದೆಲ್ಲ ಬೇಗ ಮಕ್ಕಳಿಗೆ ಒಂದು ಕ್ಯಾರಿಯರ್ ಬಾಕ್ಸ್ ಮಾಡಬೇಕು ಅಂದ್ಕೊಳ್ಳಿ ಮನೇಲಿ ತೆಗ್ದಾಗ ಕಲಿಸ್ತಾ ಒಂದು ಬಾಕ್ಸ್ ಹಾಕಿ ಕಳಿಸ್ತಾ ಅಲ್ವಾ ಏನು ದೊಡ್ಡ ಕೆಲಸನ ನೋಡಿ ಚೀಸೆಲ್ಲ ರೆಡಿ ಮಾಡ್ಕೊಂಬಿಡೋದು ತರೋದು ಚೂರು ಪನ್ನೀರ್ನ ತುರಿಯೋದು ಲೈಟಾಗಿ ಇದಕ್ಕೆ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಹಾಕಿ ಇದೆಲ್ಲ ಮಕ್ಕಳು ತುಂಬ ಆಸೆ ಪಡ್ತಾರೆ ಬೇಗನೂ ಆಗುತ್ತೆ ಒಂದು ಡಿಫ್ರೆಂಟಾಗೂ ಇರುತ್ತೆ ಕ್ಯಾರಿಯರ್ಗೆ ಅದರಿಂದ ಇದನ್ನೆಲ್ಲ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ನಾನು ಇದು ಮಾಡ್ತಾ ಇರೋದೇ ಮಕ್ಕಳಿಗಾಗಿ ಬೇಗ ಕ್ಯಾರಿಯರ್ ಪಾರ್ಸಲ್ ಮಾಡೋಕ್ಕಾಗಿ ಕೊತ್ತಂಬರಿಯನ್ನು ಇದಕ್ಕೆ ಉದುರಿಸಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಮನೆಗಳೆಲ್ಲ ಕಾಲದಲ್ಲಿ ರುಚಿಯಾಗಿ ಕೇಳಬೇಕು ಅಂದರೆ ಆಗ ಆ ಥರ ಎಲ್ಲ ಇರಲಿಲ್ಲ ಈಗ ಮಕ್ಕಳಿಗೆ ನಾನಾ ವೆರೈಟೀಸ್ ಬಂದಿದೆ ಅದೆಲ್ಲ ಹೊರಗಡೆ ಹೋಗಿ ತಂದು ಮಾಡಿ ತಿನ್ನೋ ಬದಲು ಈಗ ಮನೆಯಲ್ಲೇ ರೆಡಿ ಇರುತ್ತಲ್ಲ ಮಕ್ಕಳಿಗೆ ಆರೋಗ್ಯವಾಗೂ ಇರುತ್ತೆ ಚೀಸು ಪನ್ನೀರು ಇರಬೇಕು ಒಂಚೂರು ಫ್ಯಾಟ್ ಕಂಟೆಂಟ್ಸ್ ಮಕ್ಕಳಿಗೆ ಕೊಡಬೇಕು 7 ರಿಂದ 8 ನಿಮಿಷ ಎಳೆ ಕಾವಲ್ಲಿ ಬೇಯಿಸ್ಬಿಟ್ರೆ ನಾನು ಸ್ವಲ್ಪ ಎಳೆ ಕಾವು ಇಡ್ತೀನಿ ಈಗ ನಾವು ಹೋಳಿ ಹಬ್ಬದಲ್ಲೆಲ್ಲ ಏನು ಆ ಆಟ ಏನು ಆ ಕಾಲದಲ್ಲಿ ಸಾಯಂಕಾಲ ಆಯಿತು ಅಂದರೆ ಇರೋ ಮನೆ ಪರ್ಕೆ ಹಳೆ ಬಟ್ಟೆ ಆಮೇಲೆ ಗರಿಗಳು ಬಿದ್ದಿರ್ತಾಯಿತ್ತು ಅದನ್ನೆಲ್ಲ ಹೇಳ್ಕೊಂಡು ಹಳೆ ಮನೇಲಿ ಮರ ಮುರಿದೋಗಿರೋದು ಅವು ಇರೋದು ಡೋರ್ಗಳು ಬಿದ್ದೋಗಿರೋದು ಅವಾಗ ಕಾಮಣ್ಣನ ಸುಡೋದು ಅಂದರೆ ಆ ಮಜಾನೇ ಬೇರೆ ಇತ್ತು ಆ ಬಿಸಿಲುಗಾಲ ಸ್ಟಾರ್ಟ್ ಆಗ್ತಾಯಿತ್ತು ಆ ಟೈಮಲ್ಲಿ ತುಂತುರು ಹನಿ ಹಾಕತ್ತೆ ಹೋಳಿ ಹಬ್ಬದ ದಿನ ಮಳೆ ಬೀಳುತ್ತೆ ಸಾಯಂಕಾಲದ ಹೊತ್ತು ಇದೆಲ್ಲ ಏನಂದರೆ ವರ್ಷಕ್ಕೆ ಒಂದು ಒಳ್ಳೆ ಮುನ್ಸೂಚನೆ ಅಂತ ಇರ್ತಾಯಿತ್ತು ಇದನ್ನೆಲ್ಲ ಆ ಕಾಲದಲ್ಲಿ ಆಚರಣೆ ಮಾಡ್ಕೊಂಬರ್ತಾ ಇದ್ವಿ ಈಗ ಬರೀ ಬಣ್ಣ ಹಚ್ಚಿದ್ರೆ ಸಾಕು ಅಂತಾರೆ ಎಲ್ಲೂ ಹೋಳಿ ಸುಡ್ತಾ ಇಲ್ಲ ಬುರ್ಜಿ ಅಂದ್ವಿ ಬುರ್ಜಿ ಥರ ಆಗಿದೆ ಈ ಬುರ್ಜಿನ ಚಪಾತಿ ಜೊತೆ ಪೂರಿ ಜೊತೆ ಎಲ್ಲ ತಿಂತಾ ಇದ್ರೆ ಮಕ್ಕಳು ಕ್ಯಾರಿಯರ್ ಪ್ಯಾಕ್ ಮಾಡಿಕೊಡ್ತಾ ಇದ್ರೆ ತೊಗೊಂಡೋಗ್ತಾರೆ 1 more ಅಂತ ತಿಂತಾರೆ ಎಷ್ಟು ಈಸಿ ಇದೆಯಲ್ಲ ಏನಂದರೆ ತಿರುಗಿಸ್ಕೊಡ್ತಾ ಇರಬೇಕು ಸ್ವಲ್ಪ ಕಡಲೆ ಹಿಟ್ಟು ಆಗಿರೋದ್ರಿಂದ ತಳ ಅಂಟ್ಬಿಟ್ರೆ ಸ್ಮೆಲ್ ಬೇರೆ ಥರ ಆಗಿಬಿಡುತ್ತೆ ನೋಡಿ ಆಯಿಲ್ ಇಲ್ಲ ಚೀಸ್ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟಾಗಿರುತ್ತೆ ಈ ಥರ ಒಂದು ಡಿಫ್ರೆಂಟ್ ಅಡುಗೆ ತೋರಿಸ್ಬೇಕು ನಿಮ್ಗೆ ಖುಷಿ ಪಡಿಸ್ಬೇಕು ಮನೆಗೊಬ್ಬರು ನೆಂಟರು ಬರ್ತಾರೆ ಏನೋ ಮಾಡಿದ್ದೀನಿ ಚಂದ್ರು ಅಂಕಲ್ ತೋರಿಸಿದ್ರಲ್ಲ ಅವತ್ತು ಅದನ್ನು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವ್ರ ಮನೆಗೆ ಹೋಗಿ ಮಾಡ್ಕೊತಾರೆ ಇದೆಲ್ಲ ಒಂದು ಕುಟುಂಬ ಸೇರುತ್ತೆ ಅದು ಪ್ರೀತಿ ಬೆಳೆಯುತ್ತೆ ಆ ನೆಂಟರುಗಳಿಂದ ಇನ್ನೊಬ್ಬರ ಮನೆಗೆ ಹೋಗಿ ಅಲ್ಲಿ ಹೋಗಿದ್ವಿ ಚಂದ್ರು ಈ ಥರ ಹೇಳ್ಕೊಟ್ಟು ನಮ್ಮ ಅಡುಗೆಗಳನ್ನ ತುಂಬ ಜನ ಈ ಮಾತುಗಳು ಆಡ್ತಾರೆ ಅದಕ್ಕೆ ಇವತ್ತು ನನಗೊಂದು ಖುಷಿ ಆಯಿತು ಈ ಥರ ಎಲ್ಲ ಒಂದು ಅಡುಗೆ ಮಾಡೋಣ ನಮ್ಮದೇ ಆದ ಒಂದು ಕಿಚನಲ್ಲಿ ನೀವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಾ ಒಳ್ಳೊಳ್ಳೆ ಅಡುಗೆ ತೋರಿಸ್ತಾ ಇದ್ದೀವಿ
ನೀವು ನೋಡಿ ಖುಷಿಯಾಗಿ ಮಾಡಿ. ನೋಡಿ ರೆಡಿ ಇದೆ. ಚೀಸ್ ಹಾಗೂ ಪನ್ನೀರ್ ಬುರ್ಜಿ ಮಾಡಿದ್ದೀವಿ. ಈಗ ಬಟ್ಲಿಗೆ ಬಗ್ಸೋಣ, ರುಚಿ ನೋಡೋಣ. ಅದಾದಮೇಲೆ ನೀವು ಮಾಡ್ಕೋತಾ ಇರ್ಬೇಕು, ಖುಷಿಯಾಗಿ ತಿನ್ಕೋತಾ ಇರ್ಬೇಕು. ಚೀಸ್ ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ನೀವು ನೋಡ್ಕೋಬೇಕು, ಖುಷಿಯಾಗಿ ಮಾಡ್ಕೋಬೇಕು. ಮಕ್ಕಳಿಗೆ ಖುಷಿಯಾಗ್ಬಿಡ್ತಾರೆ ಮಾಡಿ ತಿಂದಾದ್ಮೇಲೆ. ಪರ್ಫೆಕ್ಟ್ ಖಾರ, ಪರ್ಫೆಕ್ಟ್ ಉಪ್ಪು, ಪರ್ಫೆಕ್ಟ್ ರುಚಿ. ಬೇಗ ಮಾಡಬೇಕು, ಖುಷಿಯಾಗಿ ತಿನ್ನಬೇಕು. ಬರ್ತೀನಿ, ಒಳ್ಳೊಳ್ಳೆ ಅಡುಗೆ ತೋರಿಸ್ತಿದ್ನಲ್ಲ, ಇನ್ನು ಮುಂದೆನೂ ಬರ್ತೀನಿ. ನಿಮಗಾಗಿ ಚಟಾಪಟ ಅಂತ ಮಾಡ್ತೀನಿ, ಖುಷಿಯಾಗಿ ತೋರಿಸ್ತೀನಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಸಲ ಬೆಲ್ ಬಟನ್ ಒತ್ತಿ. ಹೋಗಿ ಬರ್ತೀನಿ, ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸ್ತೀನಿ.